ಗೃಹಲಕ್ಷ್ಮಿ ಯೋಜನೆದು ಭಾಳ ಚರ್ಚೆ ಆಗ್ತಾ ಇದೆ ಸರ್. ಮತ್ತು ಬೆಂಗಳೂರು ತಕ್ಷಣ ಒಂದರಲ್ಲೇ 12,000 ಜನ ಗೃಹಲಕ್ಷ್ಮಿ. ಐ ಡೋಂಟ್ ನೋ, ಅದೆಲ್ಲ ನನಗೆ ಗೊತ್ತಿಲ್ಲ. ಗೃಹಲಕ್ಷ್ಮಿದು ಏನಾಗಿದೆ ಅಂತಂದರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಬೇರೆ ಬೇರೆ ಎಲ್ಲ ಚೆಕ್ ಮಾಡಿದ್ವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾಯಿದ್ವಿ, ಅವ್ರು ಏನು ಯೂಸ್ ಮಾಡ್ತಾಯಿದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ, ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೋಡಿದಾಗ ನಮಗೆ ಬೇಕಾದಷ್ಟು ಇದು ಬಂತು. ಅದಕ್ಕೆ ಹೊಸದಾಗೆ ಅವರು ಐಡೆಂಟಿಫೈ ಮಾಡ್ಕೊಳ್ಳಿ, ಆ ಮನೆ ಯಜಮಾನಿರ ಏನು ಎತ್ತ, ಅವ್ರಿಗೆ ತಲುಪ್ತಾ ಇದೆಯಾ, ಕರೆಕ್ಟಾಗಿ ಏನು ಅವ್ರ ಅಕೌಂಟಾ ಅನ್ನೋದೆಲ್ಲ ನಾವು ಸ್ವಲ್ಪ ಕರೆಕ್ಟಾಗಿ ನೋಡಬೇಕಲ್ಲ. ಸೊ ಅದಕ್ಕೆ ನಾವು ರೀಚೆಕ್ ಮಾಡ್ತಾಯಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ ಯಾರಿಗೆ ಸಿಗಬೇಕೋ ಅವ್ರು ಸಿಕ್ಕಲಿ, ಏನು ತೊಂದರೆ ಇಲ್ಲ. ಯಾರಿಗೂ ಕಟ್ ಮಾಡೋಕ್ಕೆ ನಮಗೇನು ಇಂಟ್ರೆಸ್ಟ್ ಇಲ್ಲ. ನಾವು ಅವರು ದಾಖಲೆ ಆವತ್ತಿನ ಕಾಲದಲ್ಲಿ ಎಮರ್ಜೆನ್ಸಿ ಕೆಲವರೆಲ್ಲ ತಂದು ಯಾರ್ದಾದ್ರೂ ನಂಬರ್ ಕೊಟ್ಬಿಟ್ಟಿದ್ದಾರೆ. ಜೆನ್ಯೂನ್ ಪೀಪಲ್ಗೆ ಹೋಗಬೇಕು, ಅಷ್ಟೇ ನಮ್ಗೆ ಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.